Audio Jungle. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನೋಡಿ, ಒಂದು ಪಾಲಕ್ ಸೊಪ್ಪು ಸಾಂಬಾರ್ ಮಾಡಿದ್ದೀನಿ. ಮಸ್ತಾಗಿದೆ. ಚಪಾತಿ ಜೊತೆ, ಅನ್ನದ ಜೊತೆ, ಮುದ್ದೆ ಜೊತೆ ಎಲ್ಲದ್ರ ಜೊತೆನೂ ಚೆನ್ನಾಗಿರುತ್ತೆ. ಸೊ ಅದು ಹೇಗೆ ಮಾಡೋದು, ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, 1 ಕಪ್ಪಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಒಂದು 5ರಿಂದ 6, ಹಸಿಮೆಣಸಿನ್ಕಾಯಿ ಒಂದು 4, ಮತ್ತು ಟೊಮೆಟೊ, 1 ಈರುಳ್ಳಿ, 1 ಮೀಡಿಯಮ್ ಸೈಜ್ದು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟೂನು ಜೊತೆಗೆ ಮೈನ್ ಇಂಗ್ರೀಡಿಯೆಂಟ್ಸ್ ಪಾಲಕ್ ಸೊಪ್ಪಿನ ಸಾಂಬಾರಿದು. ಮಸ್ಸೊಪ್ಪು ಅಂತ ಹೇಳ್ತಾರೆ. ಮಸ್ಸೊಪ್ಪು ಥರನೂ ಅಂದರೆ ಗಟ್ಟಿಯಾಗೂ ಮಾಡ್ಕೋಬೋದು. ನಾವು ಅನ್ನದ ಜೊತೆ ಚಪಾತಿ ಜೊತೆ ತಿಂತೀವಂದರೆ ಸ್ವಲ್ಪ ತೆಳ್ಳಕ್ಕೂ ಮಾಡ್ಕೋಬೋದು. ನಾನು ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೋತೀನಿ. ಮೊದಲಿಗೆ ಬೇಳೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಬೇಳೆ ಜೊತೆ ನೀರು ಇಟ್ಕೊಂಡು ಜೀರಿಗೆ, ನಾವೇನೇನು ಇಟ್ಕೊಂಡಿದ್ದೀವೋ ಅದೆಲ್ಲ ಹಾಕಿ ಒಂದು 2-3 ವಿಸಲ್ ಕೂಗಿಸ್ಕೋಬೇಕು ನುಣ್ಣಕ್ಕಾಗೋವರೆಗೂ. ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲದನ್ನು ಹಾಕ್ಕೊಳ್ಳೋಣ. ಹುಣಸೆಹಣ್ಣು ಏನಕ್ಕೆ ಹಾಕ್ಕೊಳ್ತೀವಿ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹುಳಿ ಆಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಈಗ ಎಲ್ಲ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಕುಕ್ಕರ್ಗೆ ಹಾಕ್ಕೊಂಡು ಒಂದು 4ರಿಂದ 5 ವಿಸಿಲ್ ಹಾಕ್ಸ್ಕೊಳ್ಳೋಣ. ಹಾಕ್ಸ್ಕೊಂಡ್ರೇ ಚೆನ್ನಾಗಿರೋದು. ನೋಡಿ, ನಾನು ಏನೇನು ಕಟ್ ಮಾಡ್ಕೊಂಡಿದ್ನೋ, ಏನೇನು ತೋರಿಸಿದ್ನೋ ನಿಮಗೆ ಅಷ್ಟನ್ನು ಹಾಕ್ಕೊಳ್ಳೋದೆ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಟೈಮ್ ಇದ್ದರೆ ಕುಕ್ಕರ್ಗೆ ಹಾಕ್ದೇ ನೀವು ಪಾತ್ರೆಯಲ್ಲೇ ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಟೈಮ್ ನಮಗೆ ತುಂಬ ಇಲ್ಲ, ಕುಕ್ಕರಲ್ಲೇ ಬೇಯಿಸ್ಕೊಬಿಡೋಣ ಬೇಗ ಆಗುತ್ತೆ ಅನ್ನೋಂಗಿದ್ರೆ ಕುಕ್ಕರಲ್ಲಿ ಮಾಡ್ಕೊಳ್ಳಿ. ನೋಡಿ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಪಾಲಕ್ಕಿಗೂ ಅಷ್ಟೊಂದೇನು ಉಪ್ಪು ಬೇಕಾಗಿರಲ್ಲ, ಯಾಕಂದರೆ ಅದರಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ. ಸೊ ಪಾಲಕ್ ಸೊಪ್ಪನ್ನ ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ. ಹಾಗೇನೂ ಹಾಕ್ಕೋಬೋದು, ಬಟ್ ನಾವು ಕೋಲಲ್ಲಿ ಮಸಿಯೋದ್ರಿಂದ ಅಷ್ಟು ತೀರಾ ನುಣ್ಣಕ್ಕಾಗಲ್ಲ. ಮಿಕ್ಸಿಗೆ ಹಾಕ್ಕೊಳ್ತೀವಿ ಅನ್ನೋರು ನೀವು ಡೈರೆಕ್ಟ್ ಸೊಪ್ಪು ಚೆನ್ನಾಗಿ ತೊಳೆದು ಹಾಗೆ ಹಾಕ್ಕೋಬೋದು. ನಾನು ಕೋಲಲ್ಲಿ ಮಸ್ಕೊಳ್ಳೋದಕ್ಕೆ ಮಾಡ್ಕೋತಾ ಇದ್ದೀನಿ, ಹಾಗಾಗಿ ನಾನು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 4ರಿಂದ 5 ವಿಸಿಲ್ ಹಾಕ್ಸ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಪಾಲಕಲ್ಲಿ ನಾವು ತುಂಬ ವೆರೈಟಿ ಆಗಿರೋ ಅಡುಗೆಗಳ ಮಾಡ್ಬೋದು. ಏನು ಪಾಲಕ್ ಪೂರಿ, ದೋಸೆ ಎಲ್ಲನೂ ಮಾಡ್ಬೋದು. ಜೊತೆಗೆ ಪಾಲಕ್ ಪನ್ನೀರು ಸಹ ನಮ್ಮ ಮನೇಲಿ ತುಂಬ ಮಾಡ್ತಿರ್ತೀನಿ, ನಮಗೆ ತುಂಬ ಇಷ್ಟ ಆಗುತ್ತೆ. ಸೊ ನೋಡಿ, ಒಂದು 4 ವಿಸಿಲ್ ಬರಬೇಕು. ಈಗ ಇದು ಪಾಲಕ್ ಸೊಪ್ಪು ನಾವು ಮಸ್ಸೊಪ್ಪು ಮಾಡ್ಕೊಳ್ಳೋದ್ರಿಂದ ಮುದ್ದೆಗೂ ಚೆನ್ನಾಗಿರುತ್ತೆ, ಸೊ ದೋಸೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇದು. ನಾವು ನೋಡಿ ಮಾಡ್ಕೋಬೇಕು ಅಷ್ಟೇ. ಸ್ವಲ್ಪ ಬೇಳೆ ಜಾಸ್ತಿ ಹಾಕಿ ಮಾಡ್ಕೊಳ್ಳೋದ್ರಿಂದನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಳೆ ಜಾಸ್ತಿ ಬೇಡ ಅನ್ನೋರು ಕಡಿಮೆ ಹಾಕಿನೂ ಮಾಡ್ಕೋಬೋದು ನಿಮ್ಮ ರುಚಿಗೆ ಅನುಗುಣವಾಗಿ. ಬಟ್ ಎಕ್ಸ್ಟ್ರಾ ಪುಡಿಗಳೇನು ಹಾಕೋದೇ ಬೇಡ ಇದಕ್ಕೆ. ನಾನು ಏನು ತೋರಿಸಿದ್ದೀನಿ ಅಷ್ಟರಲ್ಲೇ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಗ್ಗರಣೆಗೆ ಅದು ಚೆನ್ನಾಗಿ ಮಸ್ಕೊಂದಿದ್ದಾದಮೇಲೆ ಒಗ್ಗರಣೆಗೆ ಸೊ ನೋಡಿ, ಒಂದು ಪಾತ್ರೆ ಇಟ್ಕೊಂಡು ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ ಮತ್ತು ಚೂರು ಬೆಳ್ಳುಳ್ಳಿ. ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಒಳ್ಳೆ ಘಮ ಬರುತ್ತೆ. ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು, ಮತ್ತು 1-2 ಒಣಮೆಣಸಿನ್ಕಾಯಿ ಹಾಕ್ಕೋತೀನಿ. ಜೊತೆಗೆ ಸ್ವಲ್ಪ ಇಂಗು ಏನಕ್ಕಂದರೆ ಸೊ ಅದೇ ಗ್ಯಾಸ್ಟ್ರಿಕ್ ಆಗದೆ ಇರುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ, ಇದಕ್ಕೋಸ್ಕರ ಇಂಗು ಬೆಳೆಸ್ತಾರೆ. ಟೇಸ್ಟು ಚೆನ್ನಾಗಿರುತ್ತೆ ಸಾಂಬಾರೆಲ್ಲನೂ. ಸೊ ಹಾಗಾಗಿ ನೋಡಿ, ನಾನು ಚೆನ್ನಾಗಿ ನುಣ್ಣಕ್ಕೆ ಮಸ್ತ್ಕೊಂಡಿದ್ದೀನಿ, ಒಗ್ಗರಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಗಟ್ಟಿ ಮಾಡ್ಕೊಳ್ತೀನಿ. ಸೊ ನೀರು ನಾನು ಸೊಪ್ಪು ಹಾಕಿದ್ಮೇಲೂ ಸ್ವಲ್ಪ ನೀರು ಹಾಕ್ಕೊಂಡಲ್ಲ, ಸ್ವಲ್ಪ ತೆಳ್ಳಕ್ಕಾಯಿತು. ಸೊ ಹಾಗಾಗಿ ಇನ್ನು ಸ್ವಲ್ಪ ಗಟ್ಟಿ ಆಗೋದಕ್ಕೆ ಕುದಿಸ್ಕೊತಿದ್ದೀನಿ ನಾನು. ಈ ಡೈಲಿ ಮಸಾಲೆಯ ಐಟಮ್ಸ್ ತಿಂತಾ ಇದ್ದರೆ, ಅಥವಾ ಕೆಲವು ನಾನ್ ವೆಜ್ಜು ತಿನ್ನೋರು ನಾನ್ ವೆಜ್ ತಿಂತಿದ್ರೆ ರಸಮ್ಮು ಅಥವಾ ಈ ಥರ ಸೊಪ್ಪಿನ ಸಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಅನ್ನಕ್ಕಾದ್ರೂ ಬಿಸಿ ಬಿಸಿ ಅನ್ನ ಮಾಡಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ತಿಂದರೆ ಅದೇ ಸ್ವರ್ಗ ಅಲ್ವಾ. ಸೊ ನೋಡಿ, ನಾನು ಮಾಡಿರೋ ಪಾಲಕ್ ಸೊಪ್ಪು ಸಾಂಬಾರು ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್. ಥ್ಯಾಂಕ್ ಯು ಸೋ ಮಚ್.